ದಾವಣಗೆರೆದು ಇವತ್ತು ಉಪಚುನಾವಣೆಯ ಪ್ರಯುಕ್ತ ಪ್ರಚಾರವನ್ನು ಸುಮಾರು ಒಂದು 10 ಡೇಸಿಂದ 10 ದಿನದಿಂದ ಮಾಡ್ತಾಯಿದ್ದೀವಿ. ನಾನು ಕುಣಿಗಲ್ ತಾಲೂಕಿನ ಶಾಸಕನಾಗಿ ನನಗೊಂದು ಸ್ವಲ್ಪ KPCCಯಿಂದ ಜವಾಬ್ದಾರಿ ಕೊಟ್ಟಿದ್ದಾರೆ. ವಾರ್ಡ್ ನಂಬರ್ 8 ಅದರಲ್ಲಿ ನಾವು ಸಹ ವಿಶೇಷವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಭಾಳಷ್ಟು ಸಾಕ್ಷಿಗಳು ನಮಗೆ ಪ್ರತ್ಯಕ್ಷವಾಗಿ ಇವತ್ತು ದಾವಣಗೆರೆಯ ಪ್ರತಿಯೊಬ್ಬರು ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಸ್ಮರಿಸ್ಕೋತಾರೆ. ನಾನು ಭಾಳಷ್ಟು ಆಶ್ಚರ್ಯಚಕಿತನಾಗಿದ್ದೇನೆ. ವಿಶೇಷವಾದಂಥ ಒಂದು ಅಭಿವೃದ್ಧಿನ ಈ ಭಾಗದಲ್ಲಿ ನೋಡಿರೋಂಥದ್ದು ಭಾಳ ಜನಕ್ಕೆ ಸಂತೋಷದ ಒಂದು ನಗು ಮತ್ತು ಭಾಳಷ್ಟು ಜನ ನಮ್ಮನ್ನೆಲ್ಲ ವಿಶೇಷವಾದಂಥ ಒಂದು ಗೌರವನ ಕೊಟ್ಟು ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಿ ಹೆಚ್ಚಿನ ಒಂದು ಬಾಂಧವ್ಯವನ್ನು ಬೆಳೆಸ್ಕೋತಾ ಇದ್ದಾರೆ. ಸೊ ಹಾಗಾಗಿ ನನಗೆ ಈ ಉಪಚುನಾವಣೆ ಕಾಂಗ್ರೆಸ್ ಪರ ಇದೆ ಅನ್ನೋದು ಗಾಳಿ ಕಾಣಿಸ್ತಾ ಇದೆ. ನಾವು ಸಹ ನಮ್ಮ ಕಾಂಗ್ರೆಸ್ಸಿನ ಇನ್ನಿತರ ಕಾರ್ಯಕ್ರಮಗಳನ್ನೆಲ್ಲ ಬಿಡಿಸಿ ಹೇಳ್ತಾ ಇದ್ದೇವೆ. ಎಲ್ಲರೂ ಗ್ಯಾರಂಟಿ ಸ್ಕೀಮ್ನ ಹೆಚ್ಚಿನದಾಗಿ ಒಲವು ತೋರಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರವ್ರ ನಾಯಕತ್ವದಲ್ಲಿ ಮಾಡಿದಂಥ ಅಪಾರವಾದಂಥ ಜನಪರ ಕಾರ್ಯಕ್ರಮಗಳ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಮತ್ತು ಎಲ್ಲ ರೀತಿಯ ಸಹಕಾರ ಜನರಿಂದ ಮನ್ನಣೆ ಸಿಗ್ತಾ ಇದೆ ಅಂತ ಹೇಳಬಲ್ಲೆ ನಾನು. ಸರ್, ಆಲ್ರೆಡಿ ಇಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ, ಸಿಟಿ ಆಗಿದೆ ಸರ್ ದಾವಣಗೆರೆ. ಆದ್ರೂ ಅಪೋಸಿಷನ್ ಅವರು ಏನು ಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಹಳ್ಳಿ ಆಗಿದೆ, ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಈ ಥರ ಅವ್ರು ಹೇಳ್ತಿದ್ದಾರೆ. ಅವ್ರಿಗೆ ಏನು ಉತ್ತರ ಎಷ್ಟು ಅಭಿವೃದ್ಧಿ ಮಾಡಿದ್ರು ಅದಕ್ಕೆ ಕೊನೆ ಇಲ್ಲ. ವಿರೋಧ ಪಕ್ಷದವ್ರು ವಿರೋಧ ಮಾಡೋಕ್ಕಿದ್ದಾರೆ, ನಾವು ಅಭಿವೃದ್ಧಿ ಮಾಡೋಕ್ಕಿದ್ದೀವಿ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ, ಅವ್ರ ಕೆಲಸ ವಿರೋಧ ಮಾಡ್ಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿ ಇರ್ತಾರೆ ಅಂತ ನಾನು ಹೇಳಬಲ್ಲೆ. ನಾನು ದಾವಣಗೆರೆ ಜನತೆಗೆ ಏನು ಹೇಳಕ್ಕೆ ಬಯಸ್ತೀನಿ? ಇವತ್ತು ದಾವಣಗೆರೆ ಒಂದು ಭಾಳಷ್ಟು ಒಬ್ಬ ಮುಖ್ಯವಾದಂಥ ಸ್ಥಾನವನ್ನು ತುಂಬಿದಂಥ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಸ್ಥಾನ. ಇವತ್ತು ಅವ್ರು ಮಾಡಿದಂಥ ಒಂದು ಸೇವೆ, ಅಭಿವೃದ್ಧಿ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿರೋಂಥ ಕರ್ತವ್ಯ ಸಾಕ್ಷಿಯಾಗಿರೋದು ಒಂದು ಕಡೆ ಆದರೆ, ಕಾಂಗ್ರೆಸ್ ಪಕ್ಷ ಇವತ್ತು ಹೊಸ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರವರ ನಾಯಕತ್ವದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿನ ತೆಗೆದುಕೋಬೇಕು ಅಂತ ನಾವೆಲ್ಲ ಪಣ ತೊಟ್ಟಿದ್ದೇವೆ. ಇವತ್ತು ದಾವಣಗೆರೆ ಜನತೆಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಡವ್ರ ಬಗ್ಗೆ ಏನಾದ್ರು ಚಿಂತನೆ ಮಾಡೋದಾದ್ರೆ ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ ದೀನದಲಿತರಾಗಲಿ, ಇಲ್ಲಿ ನಾಯಕ ಕಮ್ಯುನಿಟಿಗಾಗಲಿ, ಮರಾಠ ಕಮ್ಯುನಿಟಿಗಾಗಲಿ, ಮುಸಲ್ಮಾನ್ ಬಾಂಧವರಿಗಾಗಲಿ ಏನಾರು ಮಾಡಿಕೊಟ್ಟಿದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ. ಇದಕ್ಕಿಂತ ಹೆಚ್ಚಿನದಾಗಿ ದಾವಣಗೆರೆಯಲ್ಲಿ ಇದು ಟೈರ್ 2 ಸಿಟಿ, ಟೈರ್ 3 ಸಿಟಿ ಥರ ಇರೋಂಥನ್ನ ಉನ್ನತ ಸ್ಥಾನಕ್ಕೆ ತಂದಿರೋಂಥದ್ದು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಎಲ್ಲ ಪ್ರಜ್ಞಾವಂತರೆಲ್ಲ ಮತದಾರರು ಭಾಳಷ್ಟು ಬುದ್ಧಿವಂತರಿದ್ದಾರೆ. ತಾವೆಲ್ಲ ಯೋಚನೆ ಮಾಡಿ 9ನೇ ತಾರೀಕು ಎಲ್ಲ ರೀತಿಯ ಸಾಮರ್ಥ್ಯದ ಶಕ್ತಿ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಹೆಚ್ಚಿನ ರೀತಿ ಗೆಲುವನ್ನು ಸಾಧಿಸಲಿಕ್ಕೆ ಅವರ ಆಶೀರ್ವಾದವನ್ನು ಕೋರಿಕೊಳ್ಳ